ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಿರೋದು ಎಗ್ ಬಿರಿಯಾನಿ. ಇದನ್ನು ಈಸಿ ಮತ್ತು ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂಥ ಸಾಮಾನು ಕೂಡ ಮನೆಯಲ್ಲೇ ಇರುತ್ತೆ, ಆಚೆಯಿಂದ ಎಕ್ಸ್ಟ್ರಾ ಏನೂ ತರುವಂಥದ್ದಿಲ್ಲ. ಬನ್ನಿ ಹಾಗಿದ್ರೆ ಮಾಡೋಣ. ನಮಗೆ ಬೇಕಾಗಿರೋದು 2 ಈರುಳ್ಳಿ, 1 ಟೊಮ್ಯಾಟೊ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, 5-6-7 ಹಸಿಮೆಣ್ಸಿನ್ಕಾಯಿ, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಪುದೀನ ಸೊಪ್ಪು. ಇದನ್ನೆಲ್ಲ ಸೈಡ್ ಇಟ್ಕೊಂಡು ಹಾಗೆ ತುರಿದಿರೋ ಕಾಯಿ ಕೂಡ ಇಟ್ಕೋಬೇಕು. ಮತ್ತು ನಮಗೆ ಬೇಕಾಗಿರೋಷ್ಟು ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಸುಲಿದು ಸೈಡಲ್ಲಿ ಇಟ್ಕೋಬೇಕು. ಮತ್ತು ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿನ ಕೂಡ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಜಾರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಟಿರೋ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು. ಅದರ ಮಧ್ಯದಲ್ಲಿ ಎಷ್ಟು ಬೇಕಷ್ಟು ನೀರನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೇಕು. ನಾವು ರುಬ್ಕೊಂಡ್ಮೇಲೆ ನಮಗೆ ಪೇಸ್ಟ್ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾವಿಲ್ಲಿ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ ಮೇಲೆ ನಾವು ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಇವತ್ತು ಇದಕ್ಕೆ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿದ್ದೀನಿ, ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಹಾಕಿದ್ರೆ ಸ್ವಲ್ಪ ರುಚಿಯಾಗಿ ಜಾಸ್ತಿ ಬರುತ್ತೆ ಅಂತ ಅಷ್ಟೇ. ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಸ್ವಲ್ಪ ಫ್ರೈ ಆಗೋ ತನಕ ಮಾಡಿಕೊಂಡು ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಕಸ್ತೂರಿ ಮೇಥಿನ ಆ್ಯಡ್ ಮಾಡೋದನ್ನ ಮರ್ತಿದ್ದೆ, ನಾವು ಮೆಂತ್ಯ ಜೊತೆನೇ ಆ್ಯಡ್ ಮಾಡ್ಬೋದು. ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ಇದು ಸಾಫ್ಟ್ ಆದಮೇಲೆ ನಾವು ಟೊಮೆಟೊ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀವಿ. ಇದು ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲಾನ ಹಾಕಬೇಕು. ಮಸಾಲಾನ ಕೂಡ ಅಷ್ಟೇ ಒಂದು 10 ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಮತ್ತು ಮಸಾಲ ಕೂಡ ಬೇಯಬೇಕು. ಅದು ಬೆಂದ ಮೇಲೆ ನಾವು ಅಲ್ಲಿ ಬೇಯಿಸಿಟ್ಟಿರೋ ಮೊಟ್ಟೆನೆಲ್ಲ ಆ್ಯಡ್ ಮಾಡ್ಕೋತೀವಿ. ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಅದನ್ನು ತಿರುವಿ, ಇಲ್ಲಿ ಮೊಟ್ಟೆ ಹೊಡಿಬಾರ್ದು, ನಾವು ತಿರುಗಿಸ್ಬೇಕಾದ್ರೆ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಎಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀವಿ ಅಷ್ಟು ಅಳತೆಗೆ ನೀರು ತೊಗೊಂಡು ಹಾಕಬೇಕು. ಆ ನೀರು ಕುದಿ ಬರಬೇಕು. ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ನೆನೆಸಿಟ್ಟಿರೋ ಬರೀ ಅಕ್ಕಿನ ಹಾಕಬೇಕು. ನೆನೆಸಿಟ್ಟಿರೋ ನೀರನ್ನ ಹಾಕಬಾರ್ದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ತಿರುಗಬೇಕು. ಆಮೇಲೆ ಅದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಕುಕ್ಕರ್ ಕ್ಯಾಪ್ನ ಮುಚ್ಚಿ 2 ವಿಸಿಲ್ ಬರಬೇಕದು. 2 ವಿಸಿಲ್ ಬಂದ ಮೇಲೆ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತೆಗೆದು ಅದು ಸ್ವಲ್ಪ ಹಾಗೆ ಇಡಕ್ಕೆ ಬಿಡಿ, ಸ್ವಲ್ಪ ಆರೋಕ್ಕೆ. ಆಮೇಲೆ ನಮಗೆ ರುಚಿಯಾಗಿರೋ ಎಗ್ ಬಿರಿಯಾನಿ ರೆಡಿಯಾಗಿ ಸಿಗುತ್ತೆ. ನೋಡಿ ಈ ಥರ ಕಾಣುತ್ತೆ. ಎಲ್ಲ ಆದಮೇಲೆ ತಿರುಗಿಸ್ಕೋಬೇಕು, ಯಾಕಂದರೆ ಮಸಾಲೆ ಎಲ್ಲ ಇರುತ್ತೆ, ಅದಕ್ಕೆ ಸ್ವಲ್ಪ ತಿರುಗಿಸ್ಕೋಬೇಕು ಕಳಿಗೆಯಿಂದ ಎಲ್ಲ. ಆಮೇಲೆ ನೀವು ಇದನ್ನು ರಾಯ್ತಾ ಜೊತೆನೋ ಇಲ್ಲ ಅಂತಂದರೆ ಚಿಕನ್ ಗ್ರೇವಿ ಜೊತೆನೋ ನೆಂಚ್ಕೊಂಡು ತಿನ್ಬೋದು. ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.